ಕಳೆದ 3 ದಿವಸದಿಂದ ನೀವು ಮಾಧ್ಯಮದವರು ನಮ್ಮ ಪೂಜೆಗೆ ಮೊನ್ನೆ ಆಯಿತು, ನಿನ್ನೆ ಪೂಜೆ, ಮೊನ್ನೆ ಇತ್ತು ಪೂಜೆ, ಮೊನ್ನೆಯಿಂದ ವಿಷ್ಣು ಶಾಸ್ತ್ರ ಮತ್ತು ಈಶ್ವರನ ಇದಕ್ಕೆರಡು ಶುರು ಮಾಡಿದ್ದಾರೆ. ಆಮೇಲೆ ಮೊನ್ನೆನೂ ಒಂದು 250 ಜನಕ್ಕೆ ಊಟ, ನಿನ್ನೆನೂ ಒಂದು 2000 ಜನಕ್ಕೆ, 2,000 ರಿಂದ 3,000 ಜನಕ್ಕೆ. ಇವತ್ತು ಪ್ರತಿನಿತ್ಯ ವಿಷ್ಣು ಶಾಸ್ತ್ರ ಮತ್ತು ಬಂದರ್ಗೊಂಚೂರು ಉಪ್ಪಿಟ್ಟು ಕಾಫಿನ ಏನೋ ಕೊಡೋದು ಅಂತ ಹೇಳಿದ್ದಾರೆ. 11 ದಿನವೂ ನಾವು ಇದು ಮಾಡ್ತಾಯಿದ್ದೀವಿ. ಮತ್ತು ಅದ್ರ ಜೊತೆಗೆ ನಿಮ್ಮದೇ ಆದಂಥ ಮಾಧ್ಯಮದಲ್ಲಿ ನಮ್ಮ ತಾಯಿಯರ ಬಗ್ಗೆ ಅವರ ಏನೇನಿತ್ತು ಅದೆಲ್ಲ ಹಳ್ಳಿನಲ್ಲಿ ಜನಸಾಮಾನ್ಯರು ಮಾತಾಡೋದೆಲ್ಲ ತಿಳಿಸಿದೆ. ಅದಕ್ಕೆ ನಾನು ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾದಕ್ಕೆ ರಾಜ್ಯ ಮಟ್ಟದಿಂದ ಜಿಲ್ಲಾ ಮಟ್ಟ ಎಲ್ಲ ನಾವು ಜೀವನದಲ್ಲಿ ಮರೆಯಲ್ಲ. ದಯಮಾಡಿ 30ನೇ ತಾರೀಕು ನಮ್ಮ ಕುಟುಂಬದ ವತಿಯಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕಾರ್ಯ ಮಾಡ್ತಾಯಿದ್ವಿ. ನಮ್ಮ ಒಕ್ಕಲಿಗರ ವಿಧಿವಿಧಾನದ ಪ್ರಕಾರ ಅವರಿಗೆ ಇದ್ರ ಕಾರ್ಯ ನಡೀತಾ ಇದೆ 11 ದಿನದ್ದು. ಆ ಕಾರ್ಯಕ್ರಮಕ್ಕೆ ನಮ್ಗೆ ಇನ್ವಿಟೇಷನ್ ಕೊಡ್ತೀವಿ, ಸ್ವಲ್ಪ ಟೈಮ್ ತಲುಪ್ಬೋದು. ಒಂದಲ್ಲ ಒಂದು ರೀತಿ ನಮ್ಮ ತಂದೆನ ಲೋಕಸಭಾ ಸದಸ್ಯರಾಗಿ, ಶಾಸಕರಾಗಿ 62ರಿಂದ 1-2-3 ಸಾರಿ ಬಿಟ್ಟರೆ ಬಾಕಿ ಎಲ್ಲ ಈ ಜಿಲ್ಲೆ ಜನ ನಾವು ಯಾವ ರೀತಿ ಮರೆಯೋಕ್ಕಾಗಲ್ಲ. ನನಗಿರ್ಬೋದು, ನಮ್ಮ ಕುಟುಂಬ ಸದಸ್ಯರಿಗೆಲ್ಲ ತಾವು ಮಾಡಿದ್ದೀರಿ. ಅದಕ್ಕೆ ತಾವೆಲ್ಲ ಬರಬೇಕು. ರಾಜ್ಯದ ಜನತೆ, ರಾಮನಗರ ಇರ್ಬೋದು, ಮಂಡ್ಯ ಜಿಲ್ಲೆ ಇರ್ಬೋದು, ತುಮಕೂರು ಜಿಲ್ಲೆ ಇರ್ಬೋದು, ಮೈಸೂರು ಜಿಲ್ಲೆ, ಕೋಲಾರ ಜಿಲ್ಲೆ, ಇವೆಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ದೇವೇಗೌಡರಿಗೆ, ನಮ್ಮ ಕುಟುಂಬಕ್ಕೆ ಒಂದಲ್ಲ ಒಂದು ರೀತಿ ನಮ್ಮ ತಾಯಿ ಯಾರು ಮದುವೆ, ಯಾರು ಸತ್ತೋಗಿರೋರಿದ್ದರೆ ಅದಕ್ಕೆಲ್ಲ ಕಾರ್ಯಕ್ರಮಕ್ಕೆ ಅವ್ರಿಗೆ ಎಷ್ಟೊತ್ತಾದರೂ ಒಂದು 10 ನಿಮಿಷ ಇನ್ವಿಟೇಷನ್ ಕೊಟ್ಟು ಹೋದರೆ ಬಂದು ಹೋಗೋದು, ಅವ್ರ ಕೈಲಾದಷ್ಟು ಮುಯ್ಯಾಗಿ ಬರೋದು. ಅಥವಾ ಯಾರಾದ್ರು ಕಷ್ಟ ದಿನಗಳಲ್ಲಿ ಯಾರಿಗೂ ಗೊತ್ತಿಲ್ಲದಂಗೆ ಮಾಡೋಂಥದ್ದು. ಪೂಜೆ ಆದಮೇಲೆ ಬಂದು ಕೂತ್ಕೊಳ್ಳಿ ಅಂದ್ಬಿಟ್ಟು ಅವ್ರಿಗೆ ಊಟ ಮಾಡಿದ್ರೆ ಎಂದೂ ಕಳಿಸಿಲ್ಲ. ಯಾರನ್ನಾರು ಬೇಕಾದ್ರೆ ನೀವು ವಿಚಾರ ಮಾಡಿ ಇಡೀ ರಾಜ್ಯದಲ್ಲಿ ಚೆನ್ನಮ್ಮವ್ರ ಕೈಲಿ ಒಂದು ತುತ್ತು ಅನ್ನ ತಿಂದು ಬಂದಿದ್ದೀವಿ. ಆ ಥರ ಅವ್ರು ನಡ್ಕೊಂಬಂದವ್ರು ಸ್ವಭಾವ. ಅಷ್ಟು ಇದು ಮಾಡಿ ಇವತ್ತು ನಮಗೆ ದುಃಖ ತಡೆಯೋಕ್ಕಾಗಲ್ಲ. ನಮ್ಮ ತಾಯಿ ಕಳ್ಕೊಂಡಿದ್ದೀವಿ ದೇವತೆನ. ಅದರಿಂದ ತಾವೆಲ್ಲ ಬರಬೇಕು ಅಂತ ಹೇಳಿ ತಮಗೆ ಕೃತಜ್ಞತೆ ಸಲ್ಲಿಸೋಕ್ಕೋಸ್ಕರ ಬಂದಿದ್ದೀರ. ಬೇರೆ ಜಿಲ್ಲೆಯ ತಾಲೂಕು ಎಲ್ಲ ಯಾರು ನಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಪೂರಕ್ಕೆ ಬಂದಿರೋರೆಲ್ಲ ಬರಬೇಕು. ಇದರಲ್ಲಿ ಪಕ್ಷ ಇಲ್ಲ ನಮಗೆ. ಆಮೇಲೆ ರಾಜಕೀಯ ಬಂದ ಮಾಡ್ಕೊಳ್ಳೋಣ. ಎಲ್ಲರೂ ಬರಬೇಕು ಅಂತ ನಾನು ಮಾಧ್ಯಮ ಮಿತ್ರರಿಗೆ ವಿನಂತಿ ಮಾಡ್ತೀನಿ. ಎಷ್ಟು ಇನ್ವಿಟೇಷನ್ ಸಾಧ್ಯವಾಯಿತೋ ಕೊಡೋದಕ್ಕೆ. ಇನ್ವಿಟೇಷನ್ ಇಲ್ಲ ಅಂದರೂ ಒಂದಲ್ಲ ಒಂದು ರೀತಿ ನಮ್ಮ ತಂದೆ ಸಹಾಯ ಮಾಡಿದ್ದೀರಿ, ನಾನೇ ಮಾಡಿದ್ದೀರಿ, ಕುಮಾರಣ್ಣರೇ ಮಾಡಿದ್ದೀರಿ, ನಮ್ಮ ಕುಟುಂಬದ ಎಲ್ಲರಿಗೂ, ನಮ್ಮ ಸದಸ್ಯರಿಗೆಲ್ಲ ಮಾಡಿ. ಇವತ್ತು ಈ ರಾಜ್ಯದಲ್ಲಿ ದೇವೇಗೌಡರು ಯಾರು, ಕುಮಾರಣ್ಣರು ಯಾರು, ರೇವಣ್ಣ ಯಾರು ಎಲ್ಲನೂ ತೋರಿಸಿದ್ದೀರಿ. ಅದಕ್ಕೆ ನಾವ್ಯಾರು ನಮ್ಮ ಕುಟುಂಬದವ್ರು ಇದು ಮಾಡೋಕ್ಕಾಗಲ್ಲ. ಅದಕ್ಕೆಲ್ಲ ಬರಬೇಕು ಅಂತ. ಮತ್ತು ಜಿಲ್ಲೆಯ ಪೊಲೀಸ್ ಇಲಾಖೆ ವರಿಷ್ಠಾಧಿಕಾರಿಗಳು ಬೇಕು, ನಾವು ಮರೆಯೋಕ್ಕಾಗಲ್ಲ. ಅವರು ಹಗಲು ರಾತ್ರಿ ಹೆಣ್ಮಗು ಕೆಲಸ ಮಾಡಿದ್ದಾರೆ, ಮತ್ತು IGR ಮಾಡಿದ್ದಾರೆ. ಮತ್ತು ಪೊಲೀಸ್ ಇಲಾಖೆ ಎಲ್ಲ ಹೊರಗಡೆಯಿಂದ ಜಿಲ್ಲೆ ಬಂದಿರೋ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸಬೇಕಾಗುತ್ತೆ. ಕೆಲವು ಕಂದಾಯ ಅಧಿಕಾರಿಗಳು ಪಾಪ ಇದ್ದರು, ಜಿಲ್ಲಾಧಿಕಾರಿಗಳು ಒಂದು ದಿನ ಬಂದಿರು ಮಾತಾಡ್ಸಿರು. ಅವ್ರಿಗೂ ನನಗೆ ಯಾರ ಬಗ್ಗೆನೂ ಇದಿಲ್ಲ. ನಮ್ಮ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಂದು ಇಡೀ ಸಮಸ್ತ ರಾಜ್ಯಕ್ಕೆ ಮೂಲೆ ಮೂಲೆಯಿಂದ ಬಂದಂಥ ಜನ, ಜಿಲ್ಲೆ ಜನ, ತಾಲೂಕಿನ ಜನಕ್ಕೆ ನಾನು ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು ಗೊತ್ತಿಲ್ಲ. ಅವ್ರಿಗೆಲ್ಲ ಭಗವಂತ ಒಳ್ಳೇದು ಮಾಡಲಿ, ನಮ್ಮ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಂದು ಕೃತಜ್ಞತೆ ಹೇಳಿರೋದಕ್ಕೆ ನಾನು ಅವ್ರಿಗೆ ಯಾವ ರೀತಿ ಹೇಳಬೇಕು ಗೊತ್ತಿಲ್ಲ ಸರ್. ತಾವೆಲ್ಲ 30ನೇ ತಾರೀಕು ಬರಬೇಕು ಸರ್. ದಯಮಾಡಿ ಬಂದು, ನಾಳೆ ನಡೆದು ಎಲ್ಲ ಇರುತ್ತೆ, ಬನ್ನಿ, ನಿಮ್ಮ ಕೈಲಿ ಏನಾಗುತ್ತೋ ಅಲ್ಲಿ ನೋಡಿ ಇದು ಮಾಡ್ತೀವಿ ಸರ್.